ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ನಿಸರ್ಗ ಮನೆ ಸಿರ್ಸಿಯ ಆಯುರ್ವೇದ ವೈದ್ಯ. ಇವತ್ತು ನಾವು ಗ್ಯಾಸ್ಟ್ರೈಟಿಸ್ ಪ್ರೋಟೋಕಾಲ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಹೊರಟಿದ್ದೇವೆ. ಇದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಥರ ಉಪಯುಕ್ತ ವಿಡಿಯೋಗಳನ್ನು ನೋಡ್ಬೋದು. ಮತ್ತು ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿದಲ್ಲಿ ಉಚಿತ ಆನ್ಲೈನ್ ಸಂದರ್ಶನವನ್ನು ಕೂಡ ಪಡ್ಕೋಬೋದು. ಮತ್ತು ಕೆಳಗಡೆ ಬರ್ತಾ ಇರುವಂಥ ಲಿಂಕ್ಗೆ ಕ್ಲಿಕ್ ಮಾಡಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ನು ಕೂಡ ತಾವು ಜಾಯ್ನ್ ಆಗ್ಬೋದು. ಸೊ ಈ ಗ್ಯಾಸ್ಟ್ರಿಕ್ ಪ್ರೋಟೋಕಾಲ್ನ ಹೇಳ್ಕೊಡ್ಲಿಕ್ಕೆ ಅಥವಾ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತಿದ್ದಾರೆ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವೀಕ್ಷಕರೇ, ಇವತ್ತು ಎಲ್ಲರಲ್ಲೂ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಒಮ್ಮೆಯಾದರೂ ಅನುಭವಿಸಿರುವಂಥ ಒಂದು ಸಮಸ್ಯೆ ಅಂದರೆ ಅದು ಗ್ಯಾಸ್ಟ್ರೈಟಿಸ್. ಅದನ್ನು ರಿಸರ್ಚ್ ಬೇಸ್ಡ್ ಅಥವಾ ಪುರಾವೆಗಳೊಂದಿಗೆ ಸಾಬೀತಾದಂಥ ಒಂದು ಅಂಶಗಳನ್ನು ಇವತ್ತು ನಮಗೆ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ತಿಳಿಸ್ಕೊಳ್ಳಿದ್ದಾರೆ. ಡಾಕ್ಟ್ರೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಗ್ಯಾಸ್ಟ್ರೈಟಿಸ್ ಬಗ್ಗೆ? Gastritis is common for most of general public today, and mainly for Indians. I feel as high as 70 to 80% of Indian population suffer from gastritis or acidity. From a general public to highly qualified people, they thinks that acidity is a result of spicy food, stress or tension. ಹೌದು ವೀಕ್ಷಕರೇ, ಸಾಮಾನ್ಯ ಮನುಷ್ಯನಿಂದ ಹಿಡಿದು ಹೈಲಿ ಕ್ವಾಲಿಫೈಡ್ ವ್ಯಕ್ತಿಗಳವರೆಗೂ ಕೂಡ ಎಲ್ಲರನ್ನೂ ಕಾಡ್ತಾ ಇರುವಂಥ ಹಲವು ಸಮಸ್ಯೆಗಳಲ್ಲಿ ಗ್ಯಾಸ್ಟ್ರೈಟಿಸ್ ಅನ್ನುವಂಥದ್ದೇ ಒಂದು ಮುಖ್ಯವಾಗಿರುವಂಥದ್ದು. ಸೊ ಬನ್ನಿ, ಅದನ್ನು ನಾವೀಗ ಎದುರಿಸುವಂಥದ್ದು ಅಂದರೆ ಅದನ್ನು ನಿವಾರಿಸಿಕೊಳ್ಳುವಂಥ ಬಗೆ ಏನು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. That's what, but its research study suggests that stress and tension does not contribute to development of acidity and gastritis, whereas the root cause is a bacteria called as H. pylori. A 2002 Nobel Prize for Medicine was awarded to a scientist. He found that acidity is a result of a bacteria, not from spicy food or stress. ಹೌದು ವೀಕ್ಷಕರೇ, ಖಾರವಾದಂಥ ಅಥವಾ ಹುಳಿಯಾದಂಥ ಆಹಾರ ಪದಾರ್ಥವನ್ನು ತಿನ್ನೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹಲವಾರು ಜನ ನಂಬಿದ್ದಾರೆ. ಮತ್ತು ಟೆನ್ಷನ್ ಅಥವಾ ಸ್ಟ್ರೆಸ್ನಿಂದಾಗಿ ನನಗೆ ಗ್ಯಾಸ್ಟ್ರೈಟಿಸ್ ಹೆಚ್ಚಾಗುತ್ತೆ ಅನ್ನೋದನ್ನು ಹಲವಾರು ಜನ ನಂಬಿದ್ದಾರೆ. ಲೇಟೆಸ್ಟ್ ರಿಸರ್ಚಸ್ ಪ್ರಕಾರ ಖಾರವಾದಂಥ ಆಹಾರನೂ ಅಲ್ಲ, ಸ್ಟ್ರೆಸ್ಸೂ ಅಲ್ಲ, ಎಚ್ ಪೈಲೋರಿ ಅನ್ನುವಂಥ ಬ್ಯಾಕ್ಟೀರಿಯಾ ಗ್ಯಾಸ್ಟ್ರೈಟಿಸ್ಗೆ ಕಾರಣ ಅಂತ 2002ರಲ್ಲಿ ಒಬ್ಬ ವಿಜ್ಞಾನಿ ಕಂಡುಹಿಡಿದು ನೋಬೆಲ್ ಪ್ರೈಸನ್ನು ಕೂಡ ಗೆದ್ದಿದ್ದಾರೆ. ಸೊ ಅದರ ತಿರುಳು ಅಥವಾ ಸಾರಾಂಶವನ್ನು ಈಗ ನಾವು ತಿಳ್ಕೊಳ್ಳೋಣ ಬನ್ನಿ. The cramps, bloating, abdominal pain, these all are the common symptom of gastritis. ಹೌದು ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ತೇಗು ಬರುವಂಥದ್ದು, ಉರಿ ಬರುವಂಥದ್ದು ಅಥವಾ ಹಿಡ್ಕೊಂಡಂಗೆ ಆಗುವಂಥದ್ದು ಅಂತ ನೀವೇನು ಹೇಳ್ತೀರಿ ಅದು, ಮತ್ತು ಹೊಟ್ಟೆ ಉಬ್ಬರಿಸ್ದಂಗೆ ಆಗುವಂಥದ್ದು, ಹಲವಾರು ಒಂದು ಸಿಂಪ್ಟಮ್ಸನ್ನು ಈ ಗ್ಯಾಸ್ಟ್ರೈಟಿಸ್ ನಮಗೆಲ್ಲರಿಗೂ ಒಡ್ಡುತ್ತದೆ. So the root cause, the culprit is bacteria, H. pylori. ಹೌದು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ, ಇದು ಅದರ ಒಂದು ಪ್ರತಿಕೃತಿ. ಅಂದರೆ ಎಚ್ ಪೈಲೋರಿ ಅನ್ನುವಂಥ ಬ್ಯಾಕ್ಟೀರಿಯಾ ಏನು ನಮ್ಮ ಸ್ಟಮಕ್ ಅಥವಾ ಜಠರದಲ್ಲಿ ಇರ್ತದೆ, ಅದರ ಒಂದು ಪ್ರತಿಕೃತಿಯನ್ನು ನೀವೀಗ ನೋಡ್ತಾ ಇದ್ದೀರಿ. ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅನ್ನುವಂಥದ್ದು ಅದರ ಹೆಸರು. ಅದು ಗ್ಯಾಸ್ಟ್ರೈಟಿಸ್ನ ಮೇಜರ್ ಕಾರಣ, ಅಂದರೆ ಮುಖ್ಯವಾದ ಕಾರಣ ಅಂತ ಲೇಟೆಸ್ಟ್ ರಿಸರ್ಚಸ್. Let's look into a study from World Journal of Gastroenterology. Helicobacter pylori associated chronic gastritis, the clinical syndrome, precancerous lesions and pathogenesis of gastric cancer. So what it suggests that even from gastritis to stomach cancer is mediated by this notorious bacteria called as H. pylori. ಹೌದು, ಎಚ್ ಪೈಲೋರಿ ಅನ್ನುವಂಥದ್ದೇ ಈ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂದರೆ ಹಲವಾರು ವರ್ಷಗಳಿಂದ ಇರುವಂಥ ಗ್ಯಾಸ್ಟ್ರೈಟಿಸ್ಗೆ ಕಾರಣ ಅಂತ ವರ್ಲ್ಡ್ ಜರ್ನಲ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಕೂಡ ಅದರ ರಿಸರ್ಚ್ನಲ್ಲಿ ಹೇಳಿದೆ. So the conventional treatment is called as triple therapy. The gastroenterologists from Africa to India prescribe one protocol called as triple therapy, which consists of 2 antibiotic and 1 antacids and provided in a single tablet. So this is called as triple therapy. ಹೌದು ವೀಕ್ಷಕರೇ, ಟ್ರಿಪಲ್ ಥೆರಪಿ ಅನ್ನೋ ವರ್ಡನ್ನು ನೀವು ಗಮನಿಸಬೇಕು. ಟ್ರಿಪಲ್ ಥೆರಪಿ. ಸೊ ಈ ಗ್ಯಾಸ್ಟ್ರೈಟಿಸ್ನ ನಿವಾರಿಸಿಕೊಳ್ಳುವಲ್ಲಿ ಈ ಟ್ರಿಪಲ್ ಥೆರಪಿ ಅನ್ನುವಂಥದ್ದು ತಮಗೆ ಉತ್ತಮವಾದ ಫಲಿತಾಂಶವನ್ನು ನೀಡಲಿದೆ. ಅದನ್ನು ಈಗ ಡಾಕ್ಟರ್ ತಿಳಿಸ್ಕೊಂಡಿದ್ದಾರೆ. Allopathy doctors, the modern medicines are prescribed triple therapy made up of 2 antibiotic and 1 antacid in a single tablet. ಕನ್ವೆನ್ಷನಲ್ ಮೆಡಿಸಿನ್ಸನ್ನು ಈ ಗ್ಯಾಸ್ಟ್ರೈಟಿಸ್ಗೆ ನೀವು ಬಳಸ್ಕೊಳ್ಳೋದಾದರೆ ಜಗತ್ತಿನ ಹಲವಾರು ವೈದ್ಯರು ಇದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಏನು ಅಂತಂದರೆ ಟ್ರಿಪಲ್ ಥೆರಪಿ, 2 ಆ್ಯಂಟಿಬಯೋಟಿಕ್ಸ್ ಮತ್ತು 1 ಆ್ಯಂಟಾಸಿಡನ್ನು ನೀವು ಯೂಶ್ವಲಿ ಅವರ ಪ್ರಿಸ್ಕ್ರಿಪ್ಷನಲ್ಲಿ ಪಡಿತೀರಿ. ಆದರೆ ನಾವು ಇಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದೇವೆ ಅಂತಂದರೆ ನ್ಯಾಚುರಲ್ ಟ್ರಿಪಲ್ ಥೆರಪಿ ಅಂತಂದರೆ ನೈಸರ್ಗಿಕವಾದಂಥ ಒಂದು ಟ್ರಿಪಲ್ ಥೆರಪಿಯನ್ನು ನಾವೀಗ ನೋಡಲಿಕ್ಕಿದ್ದೇವೆ. The first component of triple therapy, natural triple therapy, definitely dietary modification. And that should be lots of fruits, vegetable, Mosuru. And H. pylori is a bad bacteria. Mosuru has got lots of good bacteria, so which can
counter the bad bacteria. That's the purpose here. ಸೊ ಮೊದಲನೇದು ಡಯಟ್ ಅಂತಂದರೆ ಆಹಾರವೇ ಔಷಧ ಅಂತ ನಾವು ಹಲವಾರು ಎಪಿಸೋಡ್ಗಳಲ್ಲಿ ಹೇಳ್ತಾ ಬಂದಿದ್ದೇವೆ. ಸೊ ಸೊಪ್ಪು ತರಕಾರಿಗಳ ಸೇವನೆ, ಹಣ್ಣುಗಳ ಸೇವನೆ ಮತ್ತು ಮೊಸರಿನ ಸೇವನೆ. ಸೊ ಆಹಾರ ಪದ್ಧತಿಯಲ್ಲಿ ಇದು 3 ಇರಲೇಬೇಕು. ಸೊ ಸೊಪ್ಪು ತರಕಾರಿಗಳು, ಹಣ್ಣುಗಳು ಮತ್ತು ಮೊಸರು, ಇದು ಮೊದಲನೇ ವಿಧಾನ. It's crucial to stay away from some foods like raw salads, raw food, wheat, fried foods, sprouts, bakery products, sweets should be restricted for minimum 1 month. ಹೌದು ವೀಕ್ಷಕರೇ, ಯಾವುದನ್ನು ನಾವು ತಿನ್ನಬಾರ್ದು, ನೀವು ಹಲವಾರು ಜನರು ಕೇಳ್ತಾ ಇರ್ತೀರಿ ಗ್ಯಾಸ್ಟ್ರೈಟಿಸ್ ಇರೋರು ಯಾವುದನ್ನು ತಿನ್ನಬಾರ್ದು ಅಂತಂದರೆ, ಮೊಟ್ಟ ಮೊದಲನೇದಾಗಿ ಕೆಲವು ಹಸಿ ತರಕಾರಿಗಳು ಯಾವುದು ಅಂತ ನಾವು ನಿಮ್ಗೆ ಹೇಳಲಿಕ್ಕಿದ್ದೇವೆ. ಕೆಲವು ಹಸಿ ತರಕಾರಿಗಳು ಮತ್ತು ಗೋಧಿಯಿಂದ ಮಾಡಲ್ಪಟ್ಟಂಥ ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಯಾವುದೇ ಆಗಿರಲಿ ಗೋಧಿಯಿಂದ ಮಾಡಲ್ಪಟ್ಟಂಥ ಆಹಾರ ಮತ್ತು ಎಣ್ಣೆಯಲ್ಲಿ ಕರಿದಂಥ ಆಹಾರ, ಎಣ್ಣೆಯಲ್ಲಿ ಕರಿದ ವೆಜ್ ಆಗಿರ್ಬೋದು ಅಥವಾ ನಾನ್ ವೆಜ್ ಆಗಿರ್ಬೋದು, ಯಾವುದೇ ಆದರೂ ಕೂಡ. ಮತ್ತು ಕೆಲವು ಬಾರಿ ಸ್ಪ್ರೌಟ್ಸನ್ನು ಕೂಡ, ಅಂದರೆ ಮೊಳಕೆ ಕಾಳುಗಳನ್ನು ಕೂಡ ನೀವು even nutsಗಳು, ಗೋಡಂಬಿ, ಬಾದಾಮಿ ಅಂತ ನಟ್ಸ್ಗಳು ಕೂಡ ಹೈಪರ್ ಅಸಿಡಿಟಿ, ಕಾಳು ಪಲ್ಯಗಳು, ಹೆಸರುಕಾಳು, ಕಡಲೆಕಾಳು, ಈ ತರ ಕಾಳು ಪಲ್ಯಗಳು ಕೂಡ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಕಾಂಪೊನೆಂಟ್ ಆಫ್ ಟ್ರಿಪಲ್ ಥೆರಪಿ, ನ್ಯಾಚುರಲ್ ಟ್ರಿಪಲ್ ಥೆರಪಿ, probiotics, which also called as good strains of bacteria. Healthy bacteria are called as probiotics. So good diet and good bacteria, so golden combination which can definitely mitigate the growth of H. pylori bacteria. Let's see some of the studies published in standard journals regarding the efficacy of probiotics to minimize H. pylori bacteria. High effective of 14-day high dose bismuth containing quadruple therapy with a probiotic supplement for Helicobacter pylori eradication, a double-blinded randomized placebo-controlled study. So what the meaning of this study? So they compared standard allopathy medicines with the probiotics. Probiotics are nothing but good bacteria. One group of acidity people supplemented with a modern medicine. Second group supplemented with the good bacteria. And they found that those who taken good bacteria called as probiotics, ಅವರು ಹೆಚ್ಚಿನ ಪರಿಣಾಮವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ. So that did better. ಸೊ ಎರಡನೇ ವಿಧಾನ, ನ್ಯಾಚುರಲ್ ಟ್ರಿಪಲ್ ಥೆರಪಿಯ ಎರಡನೇ ವಿಧಾನ ಯಾವುದು ಅಂತಂದರೆ ಪ್ರೋಬಯೋಟಿಕ್ಸ್. ಹೇಗೆ ನಾವು ಮುಳ್ಳಿನಿಂದನೇ ತೆಗಿಬೇಕು ಅನ್ನುವಂಥ ಸತ್ಯವನ್ನು ಕಂಡುಕೊಂಡಿದ್ದೇವೆ, ಅದೇ ಥರ ಒಳ್ಳೆ ಬ್ಯಾಕ್ಟೀರಿಯಾಗಳ ಸೇವನೆಯಿಂದಾಗಿ H. pylori ಅನ್ನುವಂಥ ಕೆಟ್ಟ ಬ್ಯಾಕ್ಟೀರಿಯಾದ ನಿವಾರಣೆ ಸಾಧ್ಯ. So the second, the component probiotic. Let's see natural probiotic like mosaru, majjige, pickles. This all are good source of probiotic bacteria, natural probiotic bacteria. And one more, you can choose one amazing, incredible natural probiotic called as fermented ganji. We mix with some probiotics. ಸೊ ವೀಕ್ಷಕರೇ, ಫರ್ಮೆಂಟೆಡ್ ಗಂಜಿ ವಾಟರ್ ಅನ್ನುವಂಥ ಒಂದು ಬೆಸ್ಟ್ ಸಪ್ಲಿಮೆಂಟನ್ನು ನಾವೀಗ ಹೇಳಿ ಕೊಟ್ಟಿದ್ದೇವೆ. ನೀವು ಅನ್ನ ಮಾಡ್ತಿರ್ತೀರಿ, ಕುಕ್ಕರ್ನಲ್ಲಿ ಮಾಡ್ಬೋದು ಅಥವಾ ಬಾಗಿಸಿ ಮಾಡ್ಬೋದು. ಬಟ್ ಈ ವಿಧಾನಕ್ಕೆ ಬಾಗಿಸಿ ಅಂದರೆ ನೀರನ್ನು ಬಸಿದು ಮಾಡುವಂಥ ವಿಧಾನವೇ ಶ್ರೇಷ್ಠ. ಅನ್ನವನ್ನು ಮಾಡಿ ನೀರನ್ನು ಬಸಿದ ನಂತರ ಬಂದಿರುವಂಥ ಅನ್ನದ ಗಂಜಿ ತಿಳಿ ಏನಿರ್ತದೆ ಅದನ್ನು ನೀವು 1 ಲೋಟ ತೆಗೆದುಕೊಳ್ಬೇಕಾಗ್ತದೆ. ಅದನ್ನು 1 ರಿಂದ 2 ಗಂಟೆ ತಂಪಾಗಲಿಕ್ಕೆ ಇಡಬೇಕಾಗ್ತದೆ. ಇದು ರಾತ್ರಿ ಮಾಡುವಂಥ ವಿಧಾನ. 1 ರಿಂದ 2 ಲೋಟ ಅನ್ನದ ಗಂಜಿ ತಿಳಿಯನ್ನು ತಂಪಾಗಲಿಕ್ಕೆ ಇಟ್ಟು ಅದರಲ್ಲಿ ಮಾರ್ಕೆಟ್ನಲ್ಲಿ ಸಿಗುವಂಥ ಒಳ್ಳೆಯ ಪ್ರೋಬಯೋಟಿಕ್ಸ್ ಕಂಪನಿಯ 1 ಕ್ಯಾಪ್ಸ್ಯೂಲ್ ಅಥವಾ 2 ಕ್ಯಾಪ್ಸ್ಯೂಲನ್ನು ಓಪನ್ ಮಾಡಿ ಆ ಗಂಜಿ ತಿಳಿಯಲ್ಲಿ ಹಾಕಿ ರಾತ್ರಿ ಮಿಕ್ಸ್ ಮಾಡಿ ರಾತ್ರಿ ಪೂರ್ತಿ ಇಟ್ಟಿರಬೇಕು. ಮರುದಿನ ಬೆಳಿಗ್ಗೆ ಅದಕ್ಕೆ 2 ರಿಂದ 3 ಚಮಚ ಮೊಸರು ಅಥವಾ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿ ತಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬಂದಲ್ಲಿ ಅತ್ಯುತ್ತಮವಾದಂಥ ಒಂದು ಫಲಿತಾಂಶವನ್ನು ತಾವು ಪಡ್ಕೋಬಹುದಾಗಿದೆ. So second component is probiotics, ganji with probiotics. And third component of triple therapy, natural triple therapy, natural antibiotics. Unlike the synthetic antibiotic, which has got devastating consequences, side effect, it might damage your liver and kidney as well. So long term they are not good. Therefore the solution, turning towards natural antibiotics. Lots of herbs in India are enriched with a good number of natural antibiotics. For example, ನನ್ನಾರಿ ರೂಟ್. ಹೌದು ವೀಕ್ಷಕರೇ, ಮೂರನೇ ವಿಧಾನ ಏನು ಅಂತಂದರೆ ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್. ಈಗ ಹಲವಾರು ಆ್ಯಂಟಿಬಯೋಟಿಕ್ಸ್ಗಳನ್ನ ನೀವು ನುಂಗಿರ್ಬೋದು. ಆ ಆ್ಯಂಟಿಬಯೋಟಿಕ್ಸ್ಗಳ ಅತಿಯಾದ ಸೇವನೆ ನಿಮ್ಮ ಕಿಡ್ನಿ ಮತ್ತು ಲಿವರ್ಗೆ ತುಂಬ ಹೊಡೆತವನ್ನು ಕೊಡ್ತದೆ ಹಾಗೂ ಹಲವಾರು ಬೇರೆ ಸೈಡ್ ಎಫೆಕ್ಟ್ಸನ್ನು ತಂದೊಡ್ತದೆ. ಅದಕ್ಕೆ ನಾವು ನಿಸರ್ಗದತ್ತ ಮುಖ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಸೊ ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್, ಹಲವಾರು ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ ನಮ್ಮ ಭಾರತೀಯ ಸಸ್ಯೌಷಧಗಳಲ್ಲಿದೆ. ಅದರಲ್ಲಿ
ಮೊಟ್ಟ ಮೊದಲನೇದಾಗಿ ನನ್ನಾರಿ ಅಥವಾ ಸೊಗದೆ ಬೇರು. ಸೊಗಸಾದ ಬೇರು, ಸೊಗದೆ ಬೇರಿನಲ್ಲಿ ಹಲವಾರು ಆ್ಯಂಟಿಬಯೋಟಿಕ್ಸ್ಗಳು, ನ್ಯಾಚುರಲ್ ಆ್ಯಂಟಿಬಯೋಟಿಕ್ ಅಂಶಗಳು ಇದೆ. So 1 fist of nannari root, 1 fist of nannari root, boil in 1 liter water, strain and finish it from morning to evening. ಹೌದು ವೀಕ್ಷಕರೇ, ಇದನ್ನು ಬಳಸುವಂಥ ವಿಧಾನ ಹೇಗೆ ಅಂತಂದರೆ, ಈ ನನ್ನಾರಿ ರೂಟ್ ಅಥವಾ ಸೊಗದೆ ಬೇರು ನಿಮಗೆ ಸಿಕ್ಕಿದ್ರೆ ಅದನ್ನು ಜಜ್ಜಿ ಪುಡಿ ಮಾಡ್ಕೋಬೇಕು. 2 ರಿಂದ 3 ಚಮಚ ಅಥವಾ 1 ಮುಷ್ಟಿ ಈ ಪೌಡರನ್ನು ನೀವು 1 ಲೀಟರ್ ನೀರಿನಲ್ಲಿ 1 ನಿಮಿಷ ಅಥವಾ 2 ನಿಮಿಷ ಕುದಿಸಬೇಕು. 1 ಮುಷ್ಟಿ ಪುಡಿ 1 ಲೀಟರ್ ನೀರನ್ನು 1 ನಿಮಿಷ ಕುದಿಸಿ ಆ ಪಾತ್ರೆಯನ್ನು ಕೆಳಗಿಳಿಸಿ ಅದನ್ನು ಸೋಸಿ ಬಂದಂಥ ನೀರನ್ನು ಬೆಳಗ್ಗೆಯಿಂದ ಸಂಜೆ ತನಕ ಅಥವಾ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಉಪಯೋಗಿಸ್ಕೊಂಡು ಬರಬೇಕು. And next natural antibiotic, alpha natural gastric aid. ಹೌದು. So we have formulated alpha natural gastric aid, procuring the best antibiotic available in India, natural antibiotic from different type of herbs. So for instance, the licorice, Jashtimadu, Nigella sativa, black cumin, kappu jeera, this all contain good amount of natural antibiotics. So major ingredient of alpha natural, the major component in alpha natural gastric aid is nothing but Jashtimadu. ಹೌದು ವೀಕ್ಷಕರೇ, ಅಲ್ಫಾ ನ್ಯಾಚುರಲ್ ಗ್ಯಾಸ್ಟ್ರಿಕ್ ಏಡ್ ಅನ್ನೋಂಥದ್ದನ್ನು ನೀವೀಗ ನೋಡ್ತಾ ಇದ್ದೀರಿ. ಸೊ ನ್ಯಾಚುರಲ್ ಆ್ಯಂಟಿಬಯೋಟಿಕ್ ಅಂತಂದರೆ ನೈಸರ್ಗಿಕವಾಗಿ ಸಿಗುವಂಥ ಆ್ಯಂಟಿಬಯೋಟಿಕ್ಸ್ಗಳಿಂದ ಮಾಡಲ್ಪಟ್ಟಂಥ ಒಂದು ಉತ್ಕೃಷ್ಟ ಔಷಧಿ ಅಲ್ಫಾ ನ್ಯಾಚುರಲ್ ಗ್ಯಾಸ್ಟ್ರಿಕ್ ಏಡ್. ಅದರ ಮೇನ್ ಇಂಗ್ರೀಡಿಯೆಂಟ್ ಆಗಿ ಜ್ಯೇಷ್ಠ ಮಧುವಿನ ಎಕ್ಸ್ಟ್ರಾಕ್ಟ್ ಆಗಿರುವಂಥ ಲಿಕೋರೈಸ್ ಇದೆ. ಈ ಲಿಕೋರೈಸ್ ಅನ್ನುವಂಥದ್ದು ಹೇಗೆ ಹೆಲ್ಪ್ ಮಾಡುತ್ತೆ? Study, let's see one study. Licorice, a possible anti-inflammatory and anti-ulcer drug. So the licorice, Jashtimadu, is loaded with a natural antibiotic called as glycyrrhizin. One of the powerful, incredible natural antibiotic, has the potential to kill different strains of bacteria and virus. Therefore, the major content of alpha natural gastric aid is the antibiotic, natural antibiotic isolated from Jashtimadu, licorice. ಸೊ ಲೈಕೋರೈಸ್ ಅಥವಾ ಗ್ಲಿಸರೈಸಿನ್ ಅನ್ನೋದರ ಪ್ರಮುಖವಂತ ಅಂಶವನ್ನು ನೀವು ಗಮನಿಸ್ತಾ ಇದ್ದೀರಿ. ಸೊ ಮುಂದೆ ಮತ್ತೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ? Yeah, let's see one more study. Comparative anti-inflammatory effect of anti-arthritic herbal medication and ibuprofen. So Boswellia, licorice, Jashtimadu, and they found that they performed better than conventional medicines. And second ingredient, the isolated, some of the molecule isolated from ginger, shunti. ಹೌದು. So very powerful anti-H. pylori molecule has been found in ginger as well. ಹೌದು ವೀಕ್ಷಕರೇ, ಗ್ಯಾಸ್ಟ್ರೈಟಿಸ್ನಲ್ಲಿ ಶುಂಠಿ ತಿನ್ನಲಿಕ್ಕೆ ಖಾರ ಆಗಿರ್ಬೋದು ಕೂಡ, ಆದರೆ ಅದರ ಎಫೆಕ್ಟ್ಸ್ ಈ ಎಚ್ ಪೈಲೋರಿ ಅಂತ ಕೆಟ್ಟ ಬ್ಯಾಕ್ಟೀರಿಯಾಗಳ ಮೇಲೆ ಅದರ ಎಫೆಕ್ಟ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. So study published in Journal of Anti-Cancer Research. Study published in Journal of Anti-Cancer Research suggests that ginger and the gingerols inhibit the growth of strains of Helicobacter pylori. Gingerol is the major active compound found in ginger. So the second major content of alpha natural gastric aid is extract, the concentrated extracts isolated from ginger. ಹೌದು. ಸೊ ವೀಕ್ಷಕರೇ, ಈ ಶುಂಠಿಯ ಒಂದು ಐಸೋಲೇಟೆಡ್ ಎಕ್ಸ್ಟ್ರಾಕ್ಟ್ ಆಗಿರುವಂಥ ಜಿಂಜರಾಲನ್ನು ನಮ್ಮ ಅಲ್ಫಾ ನ್ಯಾಚುರಲ್ ಗ್ಯಾಸ್ಟ್ರಿಕ್ ಏಡ್ ಹೊಂದಿದೆ. ಸೊ ಯಷ್ಟಿಮಧು ಮೊದಲನೇದಾಗಿ, ನಂತರ ಶುಂಠಿ, ಇದು ಎರಡರ ಒಂದು ಐಸೋಲೇಟೆಡ್ ಎಕ್ಸ್ಟ್ರಾಕ್ಟ್ಸನ್ನು ನೀವು ಗ್ಯಾಸ್ಟ್ರಿಕ್ ಏಡ್ನಲ್ಲಿ ಪಡ್ಕೋಬಹುದು. Therefore alpha natural gastric aid, it's a third component of triple therapy and it has to be consumed 10 to 15 minutes prior to food intake. ಓಕೆ ವೀಕ್ಷಕರೇ, ಈ ಟ್ರಿಪಲ್ ಥೆರಪಿ ಬಗ್ಗೆ ನಾವು ಹೇಳ್ತಾ ಇದ್ವಿ. ನ್ಯಾಚುರಲ್ ಟ್ರಿಪಲ್ ಥೆರಪಿ. ಸೊ ಮೊದಲನೇದಾಗಿ ಡಯೆಟ್ಟು, ಎರಡನೇದು ಗಂಜಿ ವಾಟರ್ ಅಥವಾ ಫರ್ಮೆಂಟೆಡ್ ಗಂಜಿ ವಾಟರ್, ಮೂರನೇದು ಅಲ್ಫಾ ನ್ಯಾಚುರಲ್ ಗ್ಯಾಸ್ಟ್ರಿಕ್ ಏಡ್. ಈ ಗ್ಯಾಸ್ಟ್ರಿಕ್ ಏಡನ್ನು ನೀವು ಹೇಗೆ ಕನ್ಸ್ಯೂಮ್ ಮಾಡೋದು ಅಂತ ಆದರೆ 3 ಹೊತ್ತು, ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಆಹಾರದ 20 ನಿಮಿಷಗಳ ಮೊದಲು ಇದನ್ನು ಚೀಪಿ ಅಥವಾ ಚೂ ಮಾಡಿ ತಿನ್ಬೋದಾಗಿರುವಂಥದ್ದು. ಸೊ ಈ ಅಲ್ಫಾ ನ್ಯಾಚುರಲ್ ಗ್ಯಾಸ್ಟ್ರಿಕ್ ಏಡ್ ನಮ್ಮ ನಿಸರ್ಗಮನೆ ಮತ್ತು ಅಲ್ಫಾ ನ್ಯಾಚುರಲ್ ಸಹಯೋಜಕತ್ವದಲ್ಲಿ ಇದು ಲಭ್ಯ ಇದೆ. ನೀವು ಈ ಕೆಳಗಡೆ ಬರ್ತಿರುವಂಥ ನಂಬರಿಗೆ ಕರೆ ಮಾಡಿ ನೀವು ಬುಕ್ ಮಾಡಿಕೊಂಡಲ್ಲಿ ಈ ಗ್ಯಾಸ್ಟ್ರಿಕ್ ಏಡ್ ಔಷಧಿಯನ್ನು ನೀವು ನಿಮ್ಮ ಮನೆಗೆ ತರಿಸ್ಕೋಬೋದು. ಕಂಪ್ಲೀಟಾಗಿ ಈ ಗ್ಯಾಸ್ಟ್ರೈಟಿಸ್ ಅಥವಾ ಹೈಪರ್ ಆಸಿಡಿಟಿಯಿಂದ ನೀವು ದೂರ ಬರ್ಬೋದಾಗಿದೆ. The fourth one, additionally, is out of triple therapy protocol. Additionally, one can take, not just for gastritis, everyone can have this protocol, like 1 teaspoon of apple cider vinegar, ACV, apple cider vinegar, in 1 glass water before food.
ಹೌದು ವೀಕ್ಷಕರೇ, ಆ್ಯಪಲ್ ಸಿಡರ್ ವಿನೆಗರ್ ಅನ್ನೋದ್ರ ಬಗ್ಗೆ ನೀವು ಕೇಳಿರ್ತೀರಿ. ಆ್ಯಪಲ್ ಸಿಡರ್ ವಿನೆಗರ್ ಕುಡಿಯಲಿಕ್ಕೆ ಹುಳಿ ಇರ್ತದೆ, ಆದರೆ ಇದು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಗಮನಿಸೋದಾದರೆ, ಈ ಆ್ಯಪಲ್ ಸಿಡರ್ ವಿನೆಗರ್ ಒಳ್ಳೆ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಒಂದು ಪರಿಸರವನ್ನು ಮಾಡಿಕೊಡ್ತದೆ. ಹಾಗಾಗಿ ಈ ಆ್ಯಪಲ್ ಸಿಡರ್ ವಿನೆಗರ್ 1 ಚಮಚ 1 ಲೋಟ ನೀರಿನಲ್ಲಿ ಅದರ ಮಿಶ್ರಣವನ್ನು ಮಾಡಿ ತಾವು ಊಟದ ಅಥವಾ ಆಹಾರದ 15 ನಿಮಿಷಗಳ ಮುಂಚೆ ಒಂದು ಡೋಸನ್ನು ತಗೊಳ್ಬೋದಾಗಿರ್ತದೆ. 3 times per day, 3 ಟೈಮ್, ಬೆಳಿಗ್ಗೆ, ಮಧ್ಯಾಹ್ನ ವಿತ್ ಬ್ರೇಕ್ಫಾಸ್ಟ್, ಲಂಚ್. ಆಹಾರದ ಮೊದಲು ಕೂಡ ನೀವು 15 ನಿಮಿಷಗಳ ಮೊದಲು ಈ ಆಪಲ್ ಸಿಡರ್ ವಿನೆಗರ್. This is a summary of our protocol. Alpha natural gastric aid, fermented ganji, probiotic like natural probiotic, nannari root, good diet like more fruits and vegetable, and apple cider vinegar. ಸೊ ವೀಕ್ಷಕರೇ, ಈಗ ನೀವು ಸಮ್ಮರಿ ಅಥವಾ ಟೇಕ್ ಹೋಮ್ ಮೆಸೇಜ್ ಅನ್ನು ನೋಡ್ತಾ ಇದ್ದೀರಿ. ಅಲ್ಫಾ ನ್ಯಾಚುರಲ್ ಗ್ಯಾಸ್ಟ್ರಿಕ್ ಏಡ್, ಗಂಜಿ ವಾಟರ್ ಅಥವಾ ಫರ್ಮೆಂಟೆಡ್ ಗಂಜಿ ವಾಟರ್, ನ್ಯಾಚುರಲ್ ಪ್ರೋಬಯೋಟಿಕ್ಸ್ ಆದಂಥ ಮೊಸರು ಮುಂತಾದವುಗಳು, ಮತ್ತು ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ ಆದಂಥ ನನ್ನಾರಿ ಅಥವಾ ಸೊಗದೆ ಬೇರಿನ ಪುಡಿ, ಮತ್ತು ಸೊಪ್ಪು ತರಕಾರಿಗಳ ಆಹಾರ ಸೇವನೆ, ಅಂದರೆ ಬೇಯಿಸಿದ ಆಹಾರ ಮುಖ್ಯವಾಗಿ ಅದರ ಸೇವನೆ, ಮತ್ತು ಕೊನೆಯದಾಗಿ ಆ್ಯಪಲ್ ಸಿಡರ್ ವಿನೆಗರ್ ಮತ್ತು ನೀರಿನ ಮಿಶ್ರಣದ ಸೇವನೆ. ಸೊ ಈ 6 ಅಂಶಗಳನ್ನು ನೀವು ಗಮನಿಸ್ಕೊಳ್ಬೇಕು. A single medicine cannot help you to heal completely. That's a major take-home message from my side. You try to change lifestyle and add medications. So lifestyle is one wing, medications are second wing. If you have 2 wings, which will help you to fly up. ಹೌದು ವೀಕ್ಷಕರೇ, ಕೆಲವರು ಏನು ಅನ್ಕೊಳ್ತೀರಿ ಅಂತಂದರೆ, ಕೆಲವು ಔಷಧಿಗಳನ್ನು ತೆಗೆದುಕೊಂಡ್ರೆ ಸಾಕು ನಮ್ಮ ಸಮಸ್ಯೆ ಸಂಪೂರ್ಣವಾಗಿ ವಾಸಿ ಆಗ್ತದೆ ಅಂತ ಅಂದ್ಕೊಳ್ತೀರಿ. ಆದರೆ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರ ವಾದ ಏನು ಅಂತಂದರೆ, ಮೊದಲನೇ ನಮಗೆ ಆಹಾರ ಮತ್ತು ಔಷಧಿಗಳು 2 ಕೈಗಳಿದ್ದಂಗೆ. ಆಹಾರ ಅನ್ನೋದು ಬಲಗೈ ಆದರೆ ಔಷಧಿ ಅನ್ನುವಂಥದ್ದು ಎಡಗೈ ಆಗಿರ್ತದೆ. ಸೊ ಆಹಾರ ಅಥವಾ ಡಯಟ್ನ ಮಾಡಿಫಿಕೇಷನ್ ಅನ್ನುವಂಥದ್ದು ಮತ್ತು ಈ ಔಷಧಿಗಳ ಸೇವನೆ. ಸೊ ಅದಕ್ಕಾಗಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಪೂರ್ತಿಯಾದ ವಿಧಾನವನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ. ಆಹಾರದ ಬದಲಾವಣೆಯೂ ಕೂಡ ಮತ್ತು ಔಷಧಗಳ ಸೇವನೆಯೂ ಕೂಡ. And same protocol, I can assure to you that is helpful to induce remission of long-term migraine attack as well. ಹೌದು ವೀಕ್ಷಕರೇ, ಒಂದು ಆಶ್ಚರ್ಯಕರ ವಿಷಯವನ್ನು ನೀವು ತಿಳ್ಕೊತಾ ಇದ್ದೀರಿ. ಈ ಗ್ಯಾಸ್ಟ್ರೈಟಿಸ್ ಅನ್ನುವಂಥದ್ದೇ ಮೈಗ್ರೇನಿಗೆ ಕಾರಣ ಅಂತ ಲೇಟೆಸ್ಟ್ ರಿಸರ್ಚಸ್ ಹೇಳಿದೆ. ಸೊ ಈ ಪ್ರೋಟೋಕಾಲನ್ನು ನೀವು ಹಲವಾರು ದಿನಗಳ ಕಾಲ ಅದನ್ನು ಫಾಲೋ ಮಾಡ್ಕೊಳ್ತಾ ಬಂದರೆ ಮೈಗ್ರೇನಿಂದ ಅಥವಾ ಅರ್ಧ ತಲೆನೋವು ಅಂತ ಏನು ಕರಿತೀವಿ ಅದರಿಂದ ಕೂಡ ನೀವು ದೂರ ಬರ್ಬೋದಾಗಿದೆ. And gastric aid is one of the best natural antibiotic made from combining Indian herbs and very powerful to reverse H. pylori mediated gastritis and ulcer. ಹೌದು ವೀಕ್ಷಕರೇ, ನೀವೇನು ನೋಡ್ತಾ ಇದ್ದೀರಿ, ಈ ಹೂವು ಅರಳಿದಂತೆ ನಮ್ಮ ಹೊಟ್ಟೆಯಲ್ಲಿಯೂ ಕೂಡ ಜಠರದಲ್ಲಿಯೂ ಕೂಡ ಇದ್ದಂಥ ಅತಿಯಾದ ಆಮ್ಲೀಯತೆಯನ್ನು ನಿವಾರಿಸಿ ಗ್ಯಾಸ್ಟ್ರಿಕ್ ಏಡ್ ಅನ್ನುವಂಥದ್ದು ನಮಗೆ ಈ ಹೂವಿನಂತೆ ನಮ್ಮ ಶರೀರವನ್ನು ಅರಳಿಸಿದೆ. ಸೊ ಅದನ್ನು ನೀವು ಪಡ್ಕೋಬೋದು. ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನೀವು ಆರ್ಡರ್ ಮಾಡಿ ಅದನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಬೋದು. ಸೊ ಈ ಎಲ್ಲ ಪ್ರೋಟೋಕಾಲ್ಗಳನ್ನ ನೀವು ಗಮನಿಸ್ಕೊಂಡು ಅದನ್ನು ಫಾಲೋ ಮಾಡ್ಕೊಂಡು ಬಂದರೆ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಹಾಗೂ ಮೈಗ್ರೇನ್ ಸಮಸ್ಯೆಯಿಂದನೂ ಕೂಡ ನೀವು ನಿವಾರಣೆ ಹೊಂದಬಹುದು ಅಂತ ಹೇಳ್ತಾ, ಡಾಕ್ಟ್ರೇ ಇದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು.